ಸಾಗದ ಬಿಟ್ಟಿಗೆ ನನ್ನ ಆರೋಗ್ಯನೂ ನೆಟ್ಗಾಗುತ್ತೆ. ಯಾರೋ ಪಾಪದವ್ರ ಮೇಲೆ ಕೇಸ್ ಹಾಕಿದ್ರೆ ಪಾಪ ಯಾರು ಹೇಳೋರು ಕೇಳೋರು ಇಲ್ಲ ಅಂತ ಆಗ್ತಿತ್ತು, ಯಾರು ನೋಡ್ಕೊಳ್ಳೋರು ಇಲ್ಲ ಅಂತ ಆಗ್ತಿತ್ತು. ನನ್ ಮೇಲೆನೆ ಕೇಸ್ ಹಾಕ್ಲಿಕ್ಕೆ ಶುರು ಮಾಡಿದ್ದಾರೆ. ನಾನು ಇವತ್ತು ಕೇಳ್ತೀನಿ, ಸಿದ್ದರಾಮಯ್ಯನವರಿಗೆ ನಿಮ್ಗೆ ಎಷ್ಟು ತಾಕತ್ತಿದೆ ಕೇಸ್ ಹಾಕ್ಲಿಕ್ಕೆ? ಹಾಕಿ. ನೂರಕ್ಕೂ ಹೆಚ್ಚು ಕೇಸುಗಳಿದಾವೆ ಸ್ವಾಮಿ. ಹಿಂದೂ ಸಮಾಜ ವಿಷವನ್ನ ಕುಡಿದು ಬದುಕಿರೋ ಸಮಾಜ. ಅಮೃತ ಕೊಟ್ಟರೆ ಸತ್ತೇ ಹೋಗ್ಬಿಡ್ತೀವಿ ನಾವು. ವಿಷಕಂಠನ ಸಮಾಜ ಇದು. ವಿಷವನ್ನ ಕುಡಿದು ಗಂಟ್ಲಲ್ಲಿ ಅರಗಿಸ್ಕೊಂಡಿರೋ ಸಮಾಜ ಇದು. ನಮ್ಗೇನಾದ್ರು ಅಮೃತ ಕೊಟ್ಟರೆ ಸತ್ತು ಹೋಗ್ಬಿಡ್ತೀವಿ. ವಿಷನೇ ಕೊಡ್ತೀರಾ? ಕೊಡ್ರಿ, ಎಷ್ಟು ವಿಷ ಇದೆ ನೋಡೇ ಬಿಡ್ತೀವಿ. ಹಿಂದೂ ಸಮಾಜ ಇನ್ನಷ್ಟು ಹೆಚ್ಚು ಜಾಗೃತ ಆಗಬೇಕು. ಹಿಂದೂ ಸಮಾಜ ಇನ್ನಷ್ಟು ಹೆಚ್ಚು ಗಟ್ಟಿ ಆಗಬೇಕು. ಹಿಂದೂ ಸಮಾಜ ತನ್ನ ಜಾತಿಯ ವಿಷ ಬೀಜಗಳನ್ನ ಮರೆತು, ಆ ವೈಷಮ್ಯವನ್ನ ಮರೆತು ಒಂದಾಗಬೇಕು. ಈ ದೇಶದ ಯಾವುದೇ ಗ್ರಂಥಗಳಲ್ಲಿ ಜಾತಿಯನ್ನ ಉಲ್ಲೇಖ ಮಾಡಿಲ್ಲ ಸ್ವಾಮಿ, ಜಾತಿಯನ್ನು ಉಲ್ಲೇಖ ಮಾಡಿಲ್ಲ. ಒಂದೊಂದಾಗಿ ಉದಾಹರಣೆಯನ್ನು ಕೊಡಬಲ್ಲೆ. ಜಂಬೂಕ ಅಂತಕ್ಕಂಥ ಒಬ್ಬ ಋಷಿ ಇದ್ದ. ನರಿಯನ್ನ ಹಿಡಿದು ಬರುತ್ತಕ್ಕಂಥ, ಅದನ್ನ ಕೊಂದು ಬರುತ್ತಕ್ಕಂಥ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥವನು ಜಂಬೂಕ ಮಹರ್ಷಿ. ಯಾವ ಋಷಿಗಳು ಬ್ರಾಹ್ಮಣರು ಇರಲಿಲ್ಲ. ಕೌಶಿಕ ಅಂತಕ್ಕಂಥ ಜಾತಿ ಇತ್ತೀಚಿನ ದಿನಗಳಲ್ಲಿ ಬೆಳೆದು ಬಂದಿರತಕ್ಕಂಥ ಒಂದು ವಿಷ ಅದು. ನಮ್ಮಲ್ಲಿ ಜಾತಿ ಇರಲಿಲ್ಲ. ಅವರ ಉದ್ಯೋಗದಿಂದ ಗುರುತಿಸ್ತಾ ಇದ್ರು. ಅವನು ಬಡಗಿ ಅಂತ ಗುರುತಿಸ್ತಾ ಇದ್ರು, ಇವನು ಕಮ್ಮಾರ ಅಂತ ಗುರುತಿಸ್ತಾ ಇದ್ರು, ಇವನು ಲಿಂಗಾಯತ ಅಂತ ಗುರುತಿಸ್ತಾ ಇದ್ರು, ಇವನು ಗೌಡ ಅಂತ ಗುರುತಿಸ್ತಾ ಇದ್ರು, ಇವನು ಬ್ರಾಹ್ಮಣ ಅಂತ ಗುರುತಿಸ್ತಾ ಇದ್ರು. ಇದು ಯಾವುದು ಕೂಡ ಜಾತಿ ಹೆಸರಲ್ಲ ಕಣ್ರಿ, ಅವನ ಉದ್ಯೋಗದ ಹೆಸರು.